ಸೊ ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡೋಂಥ ಪ್ರಾಬ್ಲಮ್ಸ್ ನಾವು ಮಾಡ್ತಾ ಇದ್ದೀವಿ ಈಗ. ಸೊ ನಾವು ವಿ ಆರ್ ಕನ್ಸಿಡರಿಂಗ್ ದ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ tan inverse of square root of 1 minus cos x divided by 1 plus cos x, where x lies in the interval 0 to pi, open interval ಇದು ಸೊಲ್ಯೂಷನ್. ಸೊ ಸಿಂಪ್ಲೆಸ್ಟ್ ಫಾರ್ಮ್ಗೆ ತರಬೇಕು ನಾವು. tan inverse of square root of, ನೋಡಿ ಇಲ್ಲಿ 1 minus cos x divided by 1 plus cos x. 1 minus cos x ಅಂತಂದ್ರೆ 2 sin square x by 2. 1 plus cos x ಅಂತಂದ್ರೆ 2 cos square x by 2. 2 sin square x by 2, 2 cos square x by 2. ಸೊ ಇವು ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು, ಸ್ಟ್ಯಾಂಡರ್ಡ್ ರಿಸಲ್ಟ್ಗಳು. ನಾನು ಪ್ರೀವಿಯಸ್ ಎಷ್ಟೋ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಕಾಸ್ ಎಕ್ಸ್ ಅನ್ನ 1 minus 2 sin square x by 2 ಅಂತ ಬರೀತೀವಿ. ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಇದೆಯಲ್ಲ ಅದು. ಸೊ ಕಾಸ್ ಎಕ್ಸ್ ಈಕ್ವಲ್ ಟು 1 minus 2 sin square x by 2. 2 sin square x by 2 ಈ ಕಡೆ ಬಂದು ಕಾಸ್ ಎಕ್ಸ್ ಈ ಕಡೆ ಬಂದರೆ minus 2 sin square x by 2 ಏನಾಗುತ್ತೆ, ಪ್ಲಸ್ 2 sin square x by 2 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು 1 cos x ರೈಟ್ ಸೈಡ್ ಬಂದರೆ 1 minus cos x. ಸೊ 1 minus cos x ಅನ್ನು ನಾವು 2 sin square x by 2 ಅಂತ ಬರಿಬೋದು. ಅದೇ ರೀತಿ ಕಾಸ್ ಎಕ್ಸ್ ಅನ್ನ ಇನ್ನೊಂದು ರೀತಿ ಬರಿಬಹುದು ಎನ್ಗೆ ಅಂತಂದ್ರೆ 2 cos square x by 2 minus 1 ಅಂತ ಕೂಡ ಬರೀಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೈನಸ್ 1 ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ 1 ಆಗುತ್ತೆ. ಸೊ 1 plus cos x ಇದ್ರೆ ಅದನ್ನು ನಾವು ಸಬ್ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ 2 cos square x by 2 ಅಂತ ಬರೀಬಹುದು. ಸೊ ಇದೇ ಫಾರ್ಮುಲಾನೇ ಬಳಸಬೇಕಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾವ ಫಾರ್ಮುಲಾ ಬಳಸಬಹುದು ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ. ಈಗ ನೋಡಿ 2 ಕ್ಯಾನ್ಸಲ್ ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಅನ್ನ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ 2. ಯಾಕಂದ್ರೆ ಸ್ಕ್ವೇರ್ ಇದೆ, ಹೊರಗಡೆ ಸ್ಕ್ವೇರ್ ರೂಟ್ ಇದೆ. ಸೊ ಎರಡನ್ನು ಕ್ಯಾನ್ಸಲ್ ಆಗಿ ನ್ಯೂಮರೇಟರ್ ಅಲ್ಲಿ ಸೈನ್ ಎಕ್ಸ್ ಬೈ 2 ಉಳಿಯುತ್ತೆ, ಡಿನಾಮಿನೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ 2 ಉಳಿಯುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಅಂದ್ರೆ tan, therefore sin x by 2 divided by cos x by 2 ಅನ್ನು ನಾವು tan of x by 2 ಅಂತ ಬರೀಬಹುದು. therefore tan inverse of tan x by 2 is x by 2. ಸೊ ಇಲ್ಲೇನು ಆರ್ಗ್ಯುಮೆಂಟ್ ಇರುತ್ತಲ್ಲ ಅದನ್ನೇ as it is ಬರುತ್ತೆ. ಸೊ ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಗಿವನ್ ಪ್ರಾಬ್ಲಮ್. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಇದೆ, tan inverse of cos x minus sin x divided by cos x plus sin x ಅಂತ. ಸೊ ಈ ಒಂದು ಫಾರ್ಮು ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬಂದಿತ್ತು. ಏನಂದ್ರೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸು, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸು, ಈ ರೀತಿ ಒಂದು ಫಾರ್ಮ್ ಬಂದಿತ್ತು. ಸೊ ಈ ತರ ಬಂದಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಟ್ಯಾನ್ ಅನ್ನ ಫಾರ್ಮ್ ಮಾಡ್ತಿದ್ವಿ ಒಳಗಡೆ. ಟ್ಯಾನ್ ಫಾರ್ಮ್ ಮಾಡಬೇಕು ಅಂತಂದ್ರೆ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್. ಸೊ ನ್ಯೂಮರೇಟರ್ನ ಮತ್ತು ಡಿನಾಮಿನೇಟರ್ನ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ಇದೇನಾಗ್ತದೆ, ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸು 1 ಆಯಿತು, ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸು ಟ್ಯಾನ್ ಎಕ್ಸ್ ಆಗುತ್ತೆ. ಇನ್ನು ಡಿನಾಮಿನೇಟರ್ಗೆ ಡಿವೈಡ್ ಮಾಡಿದಾಗ ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ 1 ಆಗುತ್ತೆ, ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಇದು ಒಂದು ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. 1 minus tan x divided by 1 plus tan x, ಇದು ಒಂದು ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಸೊ ಇದು ಯಾವ ಫಾರ್ಮುಲನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ರೆಪ್ರೆಸೆಂಟ್ಸ್ ಅ ಫಾರ್ಮುಲಾ ಆಫ್ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್. ನೋಡಿ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತಂದ್ರೆ ಇಲ್ಲಿ ಬರ್ತಿದೆ ನೋಡಿ, ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂದ್ರೆ ಟ್ಯಾನ್ ಪೈ ಬೈ 4 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಪೈ ಬೈ 4 ಇಂಟು ಟ್ಯಾನ್ ಎಕ್ಸ್. ಇದು ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಇದೆ. ಟ್ಯಾನ್ ಆಫ್ ಎಕ್ಸ್ ಮೈನಸ್ ಅಂದ್ರೆ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಟ್ಯಾನ್ ಪೈ ಬೈ 4 ಅಂದ್ರೆ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಪೈ ಬೈ 4 ಅಂದ್ರೆ 1. ಸೊ 1 ಇಂಟು ಟ್ಯಾನ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್. ನೋಡಿ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ನಾವು ಏನಂತ ಬರಿಬಹುದು, ಹಾಗಾದ್ರೆ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಬರಿಬಹುದು. ಸೊ ಇವು ಒಂದು ರೀತಿ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ಗಳ ತರ, ಇವುಗಳನ್ನ ನೆನ್ಪಿಡಿ. ಆಮೇಲೆ ಕಾಸ್ ಎಕ್ಸ್ ಸೈನ್ ಎಕ್ಸ್ ಇದ್ದು ಎಲ್ಲೋ ಟ್ಯಾನ್ ಇನ್ವರ್ಸ್ ಈ ರೀತಿ ಇದ್ರೆ ಜಸ್ಟ್ ಟ್ರೈ ಟು ಕನ್ವರ್ಟ್ ಲೈಕ್ ದಿಸ್. ಮತ್ತು 1 ಮೈನಸ್ ಟ್ಯಾನ್ ಎಕ್ಸ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಅದನ್ನ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಅಥವಾ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ಗೆ ಬರೆಯೋದಕ್ಕೆ ಟ್ರೈ ಮಾಡಿ, ಅಥವಾ ಆ ಆಂಗಲ್ ಅಲ್ಲಿ ಒಂದ್ಸಾರಿ ಯೋಚನೆ ಮಾಡೋದು ಒಳ್ಳೆಯದು. ಇನ್ನು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಅಂತಂದ್ರೆ ಇದೆ, ಈಗ ತಾನೇ ಮಾಡಿದ್ರೆ ನಾವು ಆರ್ಗ್ಯುಮೆಂಟ್ ಏನಿರುತ್ತಲ್ಲ ಅದೇನೆ. therefore ಪೈ ಬೈ 4 ಮೈನಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಇದ್ರೆ ಒಳಗಡೆ ಆರ್ಗ್ಯುಮೆಂಟ್ ಏನಿರುತ್ತಲ್ಲ ಅದನ್ನ ಬರ್ಬಿಡ್ತೀವಿ. therefore the result is pi by 4 minus x is the answer.
Next question is tan inverse of x divided by square root of a square minus x square. ಸೊ ಇಲ್ಲೂ ಅಷ್ಟೇ ಟ್ಯಾನ್ ಇನ್ವರ್ಸ್ ಇದೆ ಅಂತಂದ್ರೆ ಟ್ಯಾನ್ ಫಾರ್ಮ್ ಆದ್ರೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಅಂತ ಬರುತ್ತೆ. ಈ ಟ್ಯಾನ್ ಫಾರ್ಮ್ ಆಗಬೇಕು ಅಂತಂದ್ರೆ ನ್ಯೂಮರೇಟರ್ ಸೈನ್ ಆಗಬೇಕು, ಡಿನಾಮಿನೇಟರ್ ಕಾಸ್ ಆಗಬೇಕು. ಸೊ ಡಿನಾಮಿನೇಟರ್ ಕಾಸ್ ಆಗಬೇಕು ಅಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಇಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಎ ಸೈನ್ ಥೀಟಾನೇ ಯಾಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ. ಸಪೋಸ್ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ನಾನು ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ, ಎ ಸ್ಕ್ವೇರ್ ಹೊರಗಡೆ ಬಂದ್ಬಿಡ್ತದೆ. ದೇರ್ ಫೋರ್ ನ್ಯೂಮಿನೇಟರ್ ಅಲ್ಲಿ ಎ ಸೈನ್ ಥೀಟಾ, ನ್ಯೂಮಿನೇಟರ್ ಅಲ್ಲಿ ಸೈನ್ ಆಗ್ತದೆ, ಡಿನೋಮಿನೇಟರ್ ಅಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಸೊ ಫೈನಲಿ ಸೈನ್ ಬೈ ಕಾಸ್ ಅಂತ ಆಗಿ ಟ್ಯಾನ್ ಆಗ್ತದೆ. ಸೊ ಆ ಉದ್ದೇಶದಿಂದ ನಾವೇನ್ ಮಾಡ್ತಿದ್ವಿ ಇಲ್ಲಿ ಅಂತಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ದಿಸ್ ಇಂಪ್ಲೈಸ್ ಎ ಡಿವೈಡ್ ಮಾಡಿ ಎಕ್ಸ್ ಬೈ ಎ, ಎಕ್ಸ್ ಬೈ ಎ ಈಕ್ವಲ್ ಟು ಸೈನ್ ಥೀಟಾ. ಸೊ ನನಗೆ ಥೀಟಾ ಬೇಕು ಅಂತಂದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಥೀಟಾ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಅಂದ್ರೆ ಫ್ಯೂಚರ್ ಅಲ್ಲಿ ಸಪೋಸ್ ಎಲ್ಲಾದ್ರೂ ನಮಗೆ ಥೀಟಾ ಕಾಣಿಸಿದ್ರೆ ನಾವು ಅದನ್ನ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇಂದ ರೀಪ್ಲೇಸ್ ಮಾಡಬಹುದು. ದೇರ್ ಫೋರ್ ನಮಗೆ ಕೊಟ್ಟಿರೋಂಥ ಕ್ವಶನ್ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದ್ರೆ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಅಂದ್ರೆ ಎ ಸೈನ್ ಥೀಟಾ. ದೇರ್ ಫೋರ್ it becomes a square sin square theta. Now take a square common in the square root. So a sin theta divided by root ಒಳಗಡೆನೆ a square ನ ಕಾಮನ್ ತೆಗೆದ್ರೆ 1 minus sin square theta ಬ್ರಾಕೆಟ್ ಒಳಗಡೆ ಉಳಿತು. So 1 minus sin square theta, close the bracket, and it is equal to tan inverse of ಎ ಸೈನ್ ಥೀಟಾ ನ್ಯೂಮರೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಅಲ್ಲಿ ರೂಟ್ ಒಳಗಡೆ ಎ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಇಂದ ಎ ಸ್ಕ್ವೇರ್ ಹೊರಗಡೆ ಬಂದ್ರೆ ಎ ಆಗುತ್ತೆ, ಕಾಸ್ ಸ್ಕ್ವೇರ್ ಹೊರಗಡೆ ಬಂದ್ರೆ ಕಾಸ್ ಥೀಟಾ ಆಗ್ತದೆ. ಸೊ ಎ ಕ್ಯಾನ್ಸಲ್, ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಂದ್ರೆ ಟ್ಯಾನ್ ಥೀಟಾ ಮೇಲ್ಗಡೆ ಬರೀತೀನಿ ಇಲ್ಲಿ. ಇಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಅಂದ್ರೆ ಥೀಟಾ. ಸೊ ಥೀಟಾ ಮೀನ್ಸ್ ವಾಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ದೇರ್ ಫೋರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಅದನ್ನ ನಾವು ಸಿಂಪಲ್ ಫಾರ್ಮ್ ಅಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಬರೀಬಹುದು. ಸಿಮಿಲರ್ಲಿ ಇಲ್ಲಿ ಒಂದಿದೆ. ಸೊ ಇದರ ಪ್ರೂಫ್ ಗೊತ್ತಾಯ್ತಲ್ಲ ನಿಮ್ಗೆ ಸೊಲ್ಯೂಷನ್. ಸೊ ನನಗೆ ಜಾಗ ಬೇಕಿಲ್ಲಿ. ನಾವು ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ಪುಟ್ ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ಯಾಕಂದ್ರೆ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಕ್ಯೂಬ್ ಆಗುತ್ತೆ. ಎ ಕ್ಯೂಬ್ ಟ್ಯಾನ್ ಥೀಟಾ, ಇದು ಎ ಕ್ಯೂಬ್, ಇಲ್ಲಿ ಎ ಕ್ಯೂಬ್ ಇದೆ, ಇಲ್ಲಿ 3a, ಇಲ್ಲಿ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗ್ತದೆ. ಸೊ ಪ್ರತಿಯೊಂದು ಟರ್ಮ್ ಅಲ್ಲೂ ಎ ಕ್ಯೂಬ್ ಫಾರ್ಮ್ ಆಗಿ ಎ ಕ್ಯೂಬ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದ್ಬಿಡ್ತದೆ, ಕ್ಯಾನ್ಸಲ್ ಆಗ್ತದೆ. ಇನ್ನು ಟ್ಯಾನ್ ಥೀಟಾ ಯಾವ ಫಾರ್ಮ್ ಆಗ್ತದೆ? ಇಲ್ಲಿ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಎಕ್ಸ್ ಅಥವಾ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ಯಾವ ಫಾರ್ಮುಲಾ ಅಂತಂದ್ರೆ ಟ್ಯಾನ್ 3 ಥೀಟಾ ಫಾರ್ಮುಲಾ ಇದು. ಹಾಗಾಗಿ ಅದು ಆ ಫಾರ್ಮುಲಾನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾವು ಫ್ರಮ್ ದಿಸ್ ವಿ ಕ್ಯಾನ್ ರೈಟ್, ಇದರಿಂದ ನಾವೇನು ಬರಿಬಹುದು ಅಂತಂದ್ರೆ ಎಕ್ಸ್ ಬೈ ಎ ಈಕ್ವಲ್ ಟು ಟ್ಯಾನ್ ಥೀಟಾ. ಎಕ್ಸ್ ಬೈ ಎ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ದಿಸ್ ಇಂಪ್ಲೈಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಈಗ ಕೊಟ್ಟಿರೋ ಕ್ವಶನ್ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಇಂಟು ಎಕ್ಸ್ ಅಂದ್ರೆ ಎ ಟ್ಯಾನ್ ಥೀಟಾ ಮೈನಸ್ ಎಕ್ಸ್ ಕ್ಯೂಬ್ ಅಂತ ಇದೆ, ಎಕ್ಸ್ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಎ ಕ್ಯೂಬ್ ಇದೆ ಮೈನಸ್ 3a ಇಂಟು ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ. ನಾವು ಅಬ್ಸರ್ವ್ ಇಟ್ ಇಸ್ ಈಕ್ವಲ್ ಟು
ಟ್ಯಾನ್ ಇನ್ವರ್ಸ್ ಆಫ್ 3 a ಸ್ಕ್ವೇರ್ ಇಂಟು a ಅಂತಂದರೆ a ಕ್ಯೂಬ್ ಟ್ಯಾನ್ ಥೀಟಾ ಮೈನಸ್ a ಕ್ಯೂಬ್ ಟ್ಯಾನ್ ಕ್ಯೂಬ್ ಥೀಟಾ whole divided by a cube minus 3 a into a square is a cube tan square theta. So numerator ಇಂದ a cube, denominator ಇಂದ a cube ಅನ್ನ ಕಾಮನ್ ತೆಗಿರಿ. So we get tan inverse of a cube numerator ಇಂದ ಹೊರಗಡೆ ಬರಲಿ, ಬ್ರಾಕೆಟ್ ಒಳಗಡೆ 3 tan theta minus tan cube theta whole divided by ಇಲ್ಲೂ ಕೂಡ a ಕ್ಯೂಬ್ ಹೊರಗಡೆ ಬರಲಿ ಕಾಮನ್ ಆಗಿ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ಸೊ ಇಷ್ಟು ಉಳಿತದೆ. ನಾವು a ಕ್ಯೂಬ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಈ ಕಡೆ ಸೊಲ್ಯೂಷನ್ ನಾನು ರೇಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ಬ್ರಾಕೆಟ್ ಒಳಗಡೆ ಯಾವ ಫಾರ್ಮುಲಾ ಇದೆ ನೋಡಿ, 3 tan ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ಹಂಗಂದ್ರೆ ಏನು, ಯಾವ ಫಾರ್ಮುಲಾ ಅದು? ಟ್ಯಾನ್ ಇನ್ವರ್ಸ್ ಆಫ್, ಒಂದ್ಸಾರಿ ಬರೆದು ಬಿಡ್ತೀನಿ ಅಲ್ಲಿ, 3 tan ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ಸೊ ಈ ರೀತಿ ಇದೆ. ಇಟ್ ಈಸ್ ನಥಿಂಗ್ ಬಟ್ tan ಇನ್ವರ್ಸ್ ಆಫ್, ಇದು tan 3 ಥೀಟಾ ಫಾರ್ಮುಲಾ, tan 3 ಥೀಟಾ. ಸೊ tan ಇನ್ವರ್ಸ್ ಆಫ್ tan ಅಂತಂದರೆ 3 ಥೀಟಾ, ಇಟ್ ಈಸ್ ಈಕ್ವಲ್ ಟು 3. ವಾಟ್ ಈಸ್ ಥೀಟಾ? ಥೀಟಾ ಅಂತಂದರೆ tan ಇನ್ವರ್ಸ್ ಎಕ್ಸ್ ಬೈ ಎ. ದೇರ್ ಫೋರ್ 3 ಇಂಟು tan ಇನ್ವರ್ಸ್ ಎಕ್ಸ್ ಬೈ ಎ. ದಿಸ್ ಈಸ್ ದ ರೆಡ್ಯೂಸ್ಡ್ ಫಾರ್ಮ್.